ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಅಂತ ನಾವೇನು ಈ 1ನೇ ಸ್ಕಂದದ 2ನೇ ಅಧ್ಯಾಯದ 3ನೇ ಶ್ಲೋಕ ನೋಡಿದ್ದೀವಿ. ಇದು ಭಾಗವತ್ ಸಾರೋದ್ಧಾರದಲ್ಲಿ 32ನೇ ಶ್ಲೋಕ. ಅದಕ್ಕೆ ಬಹಳ ವಿಶಿಷ್ಟ ಅಥವಾ ವಿಸ್ತೃತವಾದಂಥ ವ್ಯಾಖ್ಯಾನ ಏನೂ ಮಾಡಿಲ್ಲ ವಿಷ್ಣು ತೀರ್ಥರು. ಆದರೆ ಭಗವತ್ ಸಾರೋದ್ಧಾರದಲ್ಲಿ ಅದು 32ನೇ ಶ್ಲೋಕ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಖಿಲ ಶ್ರುತಿ ಸಾರಂ ಅಂದರೆ ಅಖಿಲ ಶ್ರುತೀನ ಮುಖ್ಯ ತಾತ್ಪರ್ಯ ವಿಷಯಂ ಅತಯೇವ ಪ್ರಧಾನನೂ ಹೌದು. ದೃಢ ನಿರೂಢಂ ಅಜ್ಞಾನಾಖ್ಯಂ ಅಂಧಕಾರಂ ಅತಿಥಿತೀರ್ಷತಾಂ ಸಂಸಾರಿಣಾಂ ಜನಾನಾಂ. ದೃಢವಾಗಿ ಬೇರು ಬಿಟ್ಟಿದ್ದು, ನಮ್ಮಲ್ಲಿ ಹೆಪ್ಪುಗಟ್ಟಿದ್ದು ಈ ಅಜ್ಞಾನವೆಂಬ ಅಂಧಕಾರ, ಅದನ್ನು ನಿವಾರಿಸ್ಕೊಳ್ಬೇಕಾಗಿದೆ. ಅಂಥ ಜನರಿಗೆ ದೇಹಾಂತರ ದೀಪವತ್ ಸ್ಥಿತಂ, ದೇಹದ ಒಳಗಿನ ದೀಪದಂತೆ ಇರುವಂಥವನು ಈ ಭಗವಂತ. ಪುರಾಣೇಶು ಅಪ್ರಕಾಶಿತಂ, ಪುರಾಣದೊಳಗೆ ಇದ್ದಾನೆ, ಆದರೆ ನಮಗವನು ಪ್ರಕಾಶಿತ ಅಲ್ಲ. ಅಂಥ ಅಪರಾಧೀನ ಜ್ಞಾನಾತ್ಮಕಂ, ಅವನು ಸ್ವಪ್ರಕಾಶ, ಆದರೆ ನಮಗೆ ತಿಳಿದಿಲ್ಲ ಇಷ್ಟೇ. ಸಂಸಾರಿಷು ಕರುಣಯ ಆಹ ಭಾಗವತ ಪುರಾಣಂ ಅಯಂ ಶುಕಾಚಾರ್ಯ. ಸರ್ವೇಷಾಂ ಜ್ಞಾನಿನಾಂ ಗುರುಂ ಮುನೀನಾಂ ಅಂತ ಬಂತು. ಎಲ್ಲ ಮುನಿಗಳಿಗೂ ಅವನು ಗುರು ಅಂದರೆ, ಎಲ್ಲ ಜ್ಞಾನಿಗಳಿಗೂ ಅವನು ಗುರು ಅಂತ ಅದರ ತಾತ್ಪರ್ಯ. ಅಂಥ ವ್ಯಾಸಸೂನಂ ಶರಣಂ ಉಪಯಾಮಿ. ಅನೇನ ಭಾಗವತ ಶಾಸ್ತ್ರ ಪ್ರವರ್ತಕತೆಯ ದ್ವಿತೀಯಂ ಭಾಷ್ಯ ಗುರುತ್ವಂ ಚ ಉಪಾದಿತಂ. ಇದು ವಿಷ್ಣು ತೀರ್ಥರ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ಶುಕಾಚಾರ್ಯನ ಮೂಲ ರೂಪ ಶಿವ, ಅವನು ನಮ್ಗೆ ಅಂತರ್ಗುರುವೂ ಹೌದು. ಯಾಕೆಂದರೆ ಎಲ್ಲರ ಹೃದಯದ ಒಳಗಿರುವಂಥವನು, ಮನೋಭಿಮಾನಿ. ಆದ್ದರಿಂದ ಅವನು ಯಾವ ಶಾಸ್ತ್ರವನ್ನು ನಿರ್ದಿಷ್ಟವಾಗಿ ಬರೀಲಿ ಬಿಡಲಿ, ಯಾವುದನ್ನಾದರೂ ಪ್ರವಚನ ಮಾಡಲಿ ಬಿಡಲಿ, ಮನೋನಿಯಾಮಕ ಆದ್ದರಿಂದೇನೆ, ಸ್ಥಿರವಾದ ಸ್ಮರಣೆಗೆ ಕಾರಣ ಆದ್ದರಿಂದೇನೆ ಆತ ಅಂತರ್ಗುರುವೇ. ಅದಲ್ಲದೆ ಭಾಷ್ಯಗುರುವೂ ಹೌದು. ಯಾಕೆಂದರೆ ಭಾಗವತವನ್ನು ತನ್ನ ತಂದೆ ವೇದವ್ಯಾಸರಿಂದ ಅಧ್ಯಯನ ಮಾಡಿ ನಮಗೆ ಉಪದೇಶ ಮಾಡಿದ್ದಾರೆ. ಅದರಿಂದ ಭಾಷ್ಯಗುರುತ್ವವೂ ಅವರಲ್ಲಿದೆ. ಹೀಗೆ ಶುಕಾಚಾರ್ಯನ ಪಾತ್ರ, ಶಿವನ ಪಾತ್ರ ನಮ್ಮ ಜೀವನದಲ್ಲಿ ಬಹಳ ಮಹತ್ವದ್ದು. ಅಂತರ್ಗುರುತ್ವ ಮತ್ತು ಭಾಷ್ಯ ಗುರುತ್ವ ಎರಡೂ ಅವರಿಗಿದೆ ಅಂತ ತಾತ್ಪರ್ಯ ಆಗ್ತದೆ. ಇದು ವಿಷ್ಣು ತೀರ್ಥರ ವ್ಯಾಖ್ಯಾನ.